ಒಂದು ವ್ರತ, ಈ ಒಂದು ದೀಪಾರಾಧನೆ ನನಗೆ ಕೈ ಹಿಡ್ದಿರುವಂಥ ಪೂಜೆಗಳು. ವ್ರತ ಮುಗಿಯೋದೊಳಗಡೆ ನಾನು ಅಂದ್ಕೊಂಡಿರುವಂಥ ಕೆಲಸ ಮಾಡಿಕೊಟ್ಟಿರುವಂಥ ಪೂಜೆಗಳು ಯಾವ್ಯಾವುದು ಅಂತ ತಿಳ್ಕೊಬೇಕು ಅಂತ ಅಂದರೆ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ, ಎಲ್ಲೂ ಸ್ಕಿಪ್ ಮಾಡ್ದಂಗೆ. ಇವತ್ತಿನ ವಿಡಿಯೋದಲ್ಲಿ ಆಷಾಢ ಮಾಸ ಅಂತೂ ಶುರು ಆಯಿತು. ಜುಲೈ 14ನೇ ತಾರೀಕು ಅಮಾವಾಸ್ಯೆ, ಜುಲೈ 15ರಿಂದ ಆಷಾಢ ಮಾಸ ಪ್ರಾರಂಭ ಆಗಿದೆ. ಆಷಾಢ ಮಾಸದ ಶುಕ್ರವಾರದ ಪೂಜೆ ಕೂಡ ನಾವು ಸಿದ್ಧತೆಯನ್ನು ಮಾಡ್ಕೋಬೇಕು. ಇನ್ನು ಆಷಾಢ ಮಾಸ ಮುಗಿದ್ಮೇಲೆ ನಮಗೆ ಶ್ರಾವಣ ಮಾಸ ಪ್ರಾರಂಭ ಆಗುತ್ತೆ. ಈ ಶ್ರಾವಣ ಮಾಸದಲ್ಲಿ ವರಮಹಾಲಕ್ಷ್ಮಿ ಹಬ್ಬಕ್ಕೂ ನಾವು ಸಿದ್ಧತೆಯನ್ನು ಮಾಡ್ಕೋಬೇಕು. ಹಾಗಾದರೆ ಯಾವ ರೀತಿ ತಯಾರಿ ಮಾಡ್ಕೋಬೇಕು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಇನ್ನು ಹಬ್ಬ ಯಾವ ದಿನ ಇದೆ, ಯಾವ ಸಮಯದಲ್ಲಿ ಪೂಜೆ ಮಾಡಬೇಕು, ಹಾಗೆಯೇ ಈ ವರ್ಷ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಯಾವ ಬಣ್ಣದ ಸೀರೆನ ತಗೋಬೇಕು, ಇನ್ನು ಪೂಜೆಗೆ ಏನೆಲ್ಲ ವಸ್ತುಗಳು ಅತಿ ಮುಖ್ಯವಾಗಿ ಬೇಕಾಗುತ್ತೆ. ಯಾರೆಲ್ಲ ಈ ವರ್ಷ ಮೊದಲನೇ ಸಲ ವರಮಹಾಲಕ್ಷ್ಮಿ ವ್ರತವನ್ನ ಮಾಡ್ತಾ ಇದ್ದೀರೋ ಇದು ನಮಗೆಲ್ಲ ಹಬ್ಬನೂ ಹೌದು, ವ್ರತನೂ ಹೌದು. ಈ ವರ್ಷದಿಂದ ಮೊದಲನೇ ಸಲ ಕಳಶ ಇಟ್ಬಿಟ್ಟು ವರಮಹಾಲಕ್ಷ್ಮಿಯನ್ನು ಕೂರಿಸಿ ಹಬ್ಬ ಮಾಡುವಂಥವ್ರು ಏನೆಲ್ಲ ವಸ್ತುಗಳನ್ನು ತಗೋಬೇಕು, ಇನ್ನು ಇಷ್ಟು ವರ್ಷದಿಂದ ಹಬ್ಬನ ಮಾಡ್ತಾ ಇರೋರು ಯಾವ ವಸ್ತುಗಳು ಇದೆ, ಯಾವೆಲ್ಲ ವಸ್ತುಗಳನ್ನು ತಗೋಬೇಕು, ಯಾವ ರೀತಿ ಸಿದ್ಧತೆ ಮಾಡ್ಕೋಬೇಕು. ಈ ಆಷಾಢ ಮಾಸದಲ್ಲಿ ವೈಭವ ಲಕ್ಷ್ಮಿ ವ್ರತವನ್ನ ಮಾಡ್ತಾ ಇರ್ತೀರಾ. ಕೆಲವರು 5 ವಾರ ಮಾಡ್ತಾರೆ, ಕೆಲವರು 8 ವಾರ ಅಂದ್ಕೊಂಡಿರ್ತಾರೆ. ಹಾಗಾಗಿ ನಮಗೆ ಮಧ್ಯದಲ್ಲಿ ವರಮಹಾಲಕ್ಷ್ಮಿ ಹಬ್ಬನೂ ಕೂಡ ಬರುತ್ತೆ. ಆ ದಿನ 2 ಪೂಜೆನ ಯಾವ ರೀತಿ ಮಾಡ್ಕೋಬೇಕು, 2 ಕಳಶ ಇಡ್ಬೋದಾ, ಈ ಎಲ್ಲ ಮಾಹಿತಿ ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ಇದು ನಿಮಗೆ ತುಂಬಾನೇ ಉಪಯೋಗ ಆಗುತ್ತೆ. ಹಬ್ಬಕ್ಕೆ ಅಂತ ಶಾಪಿಂಗ್ ಮಾಡಬೇಕು, ಸೀರೆ ತಗೋಬೇಕು ಅಂದರೆ ಸಾಕಷ್ಟು ಟೈಮ್ ಅಂತೂ ಬೇಕೇ ಬೇಕು. ಅದಕ್ಕೋಸ್ಕರ ಮುಂಚಿತವಾಗಿ ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ಶ್ರಾವಣ ಮಾಸದ ಶುಕ್ಲ ಪಕ್ಷದ ನವಮಿ ತಿಥಿ ಅನುರಾಧ ನಕ್ಷತ್ರ, ಸೂರ್ಯೋದಯ ಸಮಯದಲ್ಲಿ ಅನುರಾಧ ನಕ್ಷತ್ರ ಇರುತ್ತೆ. ಆನಂತರ ಜ್ಯೇಷ್ಠ ನಕ್ಷತ್ರ ಪ್ರಾರಂಭ ಆಗುತ್ತೆ. ಈ ವರ್ಷದ ವರಮಹಾಲಕ್ಷ್ಮಿ ಹಬ್ಬ ಆಗಸ್ಟ್ 21ನೇ ತಾರೀಕು ಶುಕ್ರವಾರ ಆಚರಣೆ ಮಾಡ್ತಾ ಇದ್ದೀವಿ. ಆಗಸ್ಟ್ 20ನೇ ತಾರೀಕು ಸಂಜೆ 5:50 ನವಮಿ ತಿಥಿ ಪ್ರಾರಂಭ ಆಗುತ್ತೆ. ಆಗಸ್ಟ್ 21ನೇ ತಾರೀಕು ರಾತ್ರಿ 8:05 ತನಕ ಇರುತ್ತೆ. ಆಗಸ್ಟ್ 20ನೇ ತಾರೀಕು ಬೆಳಗ್ಗೆ 5:40 ಅನುರಾಧ ನಕ್ಷತ್ರ ಇರುತ್ತೆ. ಆಗಸ್ಟ್ 21ನೇ ತಾರೀಕು ಮಾನ್ಯ ದಿನ ಶುಕ್ರವಾರ ಬೆಳಗ್ಗೆ 8:20 ತನಕ ಇರುತ್ತೆ ಅನುರಾಧ ನಕ್ಷತ್ರ. ಆನಂತರ 8:20 ನಂತರ ಜ್ಯೇಷ್ಠ ನಕ್ಷತ್ರ ಇರುತ್ತೆ. ಅಂದರೆ ನಮಗೆ ಸೂರ್ಯೋದಯದ ಸಮಯದಲ್ಲಿ ಅನುರಾಧ ನಕ್ಷತ್ರನೇ ಇರುತ್ತೆ. ಇನ್ನು ನೀವು ಯಾವ ರೀತಿ ವೈಭವ ಲಕ್ಷ್ಮಿ ವ್ರತ ಮಾಡ್ತಾ ಇದ್ದೀರೋ ಅದೇ ರೀತಿನಲ್ಲೇ ಇಟ್ಕೊಂಡು ನೀವು ಮಾಡ್ಕೋಬಹುದು. ಇನ್ನು ಲಕ್ಷ್ಮೀ ದೇವಿನ ಹೊರಗಡೆ ಕೂರಿಸ್ತೀರಾ ಅಥವಾ ದೇವ್ರ ಮನೆಯಲ್ಲೇ ಕೂರಿಸ್ತೀರಾ, ಅದೇ ರೀತಿನೇ ಮಾಡ್ಕೊಳ್ಳಿ. ಒಂದು ಪೂಜೆನ ಬೆಳಗ್ಗೆ ಮಾಡಿಕೊಂಡು ಇನ್ನೊಂದು ಪೂಜೆನ ಸಂಜೆ ಮಾಡ್ಕೊಳ್ಳಿ. ಯಾಕಂದರೆ ವರಮಹಾಲಕ್ಷ್ಮಿ ಹಬ್ಬವನ್ನು ಬೆಳಗಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡ್ತೀವಿ ಅಲ್ಲ, ಯಾಕಂದರೆ ಅವಾಗಲೇ ಲಗ್ನ ಮುಹೂರ್ತ ಎಲ್ಲ ಇರೋದು, ಅವಾಗ ಪೂಜೆ ಮಾಡಿಬಿಡ್ತೀವಿ. ಹೆಂಗಿದ್ರು ಸಂಜೆ ಗೋಧೂಳಿ ಸಮಯದಲ್ಲಿ ಹೇಗಿದ್ರು ನಾವು ದೀಪ ಹಚ್ಚೋದು ಸಂಜೆ ಹೊತ್ತು ಇದ್ದೇ ಇರುತ್ತೆ. ಹಂಗಾಗಿ ಸಂಜೆ ನೀವು ವೈಭವ ಲಕ್ಷ್ಮಿ ಪೂಜೆನ ಮಾಡ್ಕೊಳ್ಬಹುದು. ಬೆಳಗ್ಗೆನೆ ಬೇಕಾದ್ರೂ 2 ಕಳಶನ ಇಟ್ಬಿಟ್ಟು ನೀವು ರೆಡಿ ಮಾಡಿ ಇಟ್ಕೊಳ್ಬಹುದು. ನೈವೇದ್ಯ ಎಲ್ಲ ಸಪ್ರೇಟ್ ಆಗಿ ಮಾಡಬೇಕು ಅಂತ ಏನೂ ಇಲ್ಲ, ಒಂದೇ ನೈವೇದ್ಯ. ನೀವು ಇವಾಗ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಏನೆಲ್ಲ ನೈವೇದ್ಯ ಮಾಡಿರ್ತೀರೋ ಅದನ್ನೇ ನೀವು ವೈಭವ ಲಕ್ಷ್ಮಿ ಕಳಶದ ಮುಂದೆ ಕೂಡ ಇಟ್ಬಿಟ್ಟು ಪೂಜೆ ಮಾಡ್ಕೋಬಹುದು. ನೀವು ಮನೆ ಕ್ಲೀನಿಂಗು, ನೀವು ವೈಭವ ಲಕ್ಷ್ಮಿ ವ್ರತನ ಸ್ಟಾರ್ಟ್ ಮಾಡಿರ್ತೀರಾ ಅಂತ ಅಂದರೆ ಅದಕ್ಕೂ ಮೊದಲೇ ಮನೆ ಕ್ಲೀನಿಂಗ್ ಮಾಡ್ಕೊಳ್ಳೋದು ಒಳ್ಳೆಯದು. ಇನ್ನು ಹಬ್ಬಕ್ಕೆ 1 ತಿಂಗಳು ಟೈಮ್ ಇರುತ್ತೆ. ಹಾಗಾಗಿ ಕ್ಲೀನ್ ಮಾಡಿಕೊಂಡ್ರೆ ಮತ್ತೆ ಕ್ಲೀನ್ ಮಾಡಲೇಬೇಕಾಗುತ್ತೆ. ಹಂಗಾಗಿ ಆದಷ್ಟು ವೈಭವ ಲಕ್ಷ್ಮಿ ವ್ರತನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆನೇ ಮನೆಯಲ್ಲಿರುವಂಥ ಹಳೇದು ಬೇಡದೇ ಇರೋವಂಥ ವಸ್ತುಗಳು, ಮುರಿದೋಗಿರೋದು, ಹರಿದೋಗಿರೋದು, ಕೆಟ್ಟೋಗಿರೋದು, ಏನೆಲ್ಲ ಹಳೆಯ ವಸ್ತುಗಳು ಇದೆಯೋ ಅದನ್ನೆಲ್ಲ ಹೊರಗಡೆ ಹಾಕ್ಬಿಡಿ. ಆಮೇಲೆ ಬೇಕಾದರೆ ಧೂಳೆಲ್ಲ ಕ್ಲೀನ್ ಮಾಡಿ ಇಟ್ಕೊಳ್ಳೋದು, ಬೆಡ್ಶೀಟು, ಬ್ಲ್ಯಾಂಕೆಟು ಈ ಥರ ಎಲ್ಲ ವಾಶ್ ಮಾಡಿ ಇಟ್ಕೊಳ್ಬೋದು. ಈ ದಿನ ನೀವು ಜ್ಯೇಷ್ಠಾದೇವಿ ಪೂಜೆನೂ ಕೂಡ ಮಾಡ್ಕೋಬೋದು. ಈ ವಾರದಿಂದ ಆಷಾಢ ಶುಕ್ರವಾರ ಕೂಡ ಸ್ಟಾರ್ಟ್ ಆಗ್ತಾ ಇದೆ. ಈಗ ಆಷಾಢದಲ್ಲೂ ಆಷಾಢ ಶುಕ್ರವಾರ ಲಕ್ಷ್ಮೀ ಪೂಜೆ, ಇನ್ನು ವರಮಹಾಲಕ್ಷ್ಮಿ ಹಬ್ಬ ಕೂಡ ಬರುತ್ತೆ. ಹಂಗಾಗಿ ಈ ರೀತಿ ಲಕ್ಷ್ಮೀ ಪೂಜೆ ಮೊದಲು ಜ್ಯೇಷ್ಠಾದೇವಿ ಪೂಜೆ ಮಾಡಬೇಕು. ಇವಾಗ ಯಾರಿಗಾದ್ರೂ ಮಾಡೋದಕ್ಕೆ ಆಗಿಲ್ಲ ಅಂತ ಅಂದರೆ ನೀವು ಭಾದ್ರಪದ ಮಾಸದಲ್ಲೂ ಕೂಡ ಮಾಡ್ಕೊಳ್ಬೋದು. ಇನ್ನು ವೈಭವ ಲಕ್ಷ್ಮಿ ವ್ರತ ಮಾಡೋ ಅಂಥವ್ರು ಉಪವಾಸ ಇರಬೇಕಾ ಅಂತ ಕೇಳಿದ್ದೀರಾ. ಉಪವಾಸ ಕಡ್ಡಾಯ ಅಂತ ಏನೂ ಇಲ್ಲ. ಇನ್ನು ಮುತ್ತೈದೆ ಹೆಣ್ಮಕ್ಳು ಶುಕ್ರವಾರ, ಅಮಾವಾಸ್ಯೆ, ಹುಣ್ಣಿಮೆ ದಿವಸ ಉಪವಾಸ ಮಾಡಬಾರ್ದು ಅಂತ ಹೇಳ್ತಾರೆ. ಹಂಗಾಗಿ ಲೈಟಾಗಿ ನೀವೇನಾದರೂ ತಿಂದು ಪೂಜೆ ಮಾಡ್ಕೊಳ್ಬೋದು. ಆದರೂ ಕೆಲವರೆಲ್ಲ ಊಟ ಆದಮೇಲೆ ಸಂಜೆ ಹೇಗೆ ಪೂಜೆ ಮಾಡೋದು ಅಂತ ಕೇಳಿದ್ದೀರಾ. ಸಂಜೆ ಹೊತ್ತು ಮತ್ತೆ ಒಂದ್ಸಲಿ ಬ್ರಷ್ ಮಾಡಿಬಿಟ್ಟು ಕೈಕಾಲು ಮುಖ ತೊಳ್ಕೊಂಡ್ಬಿಟ್ಟು ಮಡಿ ಬಟ್ಟೆನ ಉಟ್ಕೊಂಡು ಪೂಜೆ ಸ್ಟಾರ್ಟ್ ಮಾಡ್ಕೋಬಹುದು. ಈ ರೀತಿ ಮಂತ್ರ, ಸ್ತೋತ್ರ, ಪೂಜೆ ಮಾಡುವಾಗ ದಂತ ಶುದ್ಧಿ ಇರಬೇಕು ಅಂತ ಹೇಳ್ತಾರೆ. ಹಂಗಾಗಿ ನೀವು ಮಧ್ಯಾಹ್ನ ಊಟ ಮಾಡಿರ್ತೀರ ಅಲ್ವಾ,
ಮತ್ತೆ ಸಂಜೆ ಬ್ರಷ್ ಮಾಡಿಬಿಟ್ಟು ಕೈಕಾಲು ಮುಖ ತೊಳ್ಕೊಂಡ್ಬಿಟ್ಟು ಮತ್ತೆ ನೀವು ಪೂಜೆ ಮಾಡ್ಕೊಳ್ಬೋದು. ಇದೇ ಅಂತಲೇ ಅಲ್ಲ, ನೀವು ಯಾವುದೇ ಪೂಜೆ ಮಾಡಿದ್ರೂ ಕೂಡ, ಯಾವುದೇ ವ್ರತ ಮಾಡಿದ್ರೂ ಕೂಡ ಅಷ್ಟೇ, ಸಂಜೆ ಮತ್ತೆ ಇನ್ನೊಂದ್ಸಲಿ ಪೂಜೆ ಮಾಡಬೇಕು ಅಂತ ಅಂದಾಗ ಮಂತ್ರಗಳನ್ನು ಹೇಳಬೇಕು. ಬೆಳಗ್ಗೆ ಈ ಯಾವುದು ಮಂತ್ರಗಳು ಹೇಳೋದಕ್ಕಾಗಿಲ್ಲ ಅಂದಾಗ ಸಂಜೆ ಈ ರೀತಿ ಬ್ರಷ್ ಮಾಡಿಬಿಟ್ಟು ಬಾಯಿ ಕೈಕಾಲು ಮುಖನ ತೊಳ್ಕೊಂಡ್ಬಿಟ್ಟು ಮತ್ತೆ ಸಂಜೆ ಮಂತ್ರಗಳನ್ನು ಹೇಳ್ಕೋಬೇಕು. ಇನ್ನು ವರಮಹಾಲಕ್ಷ್ಮಿ ಹಬ್ಬದ ದಿನ ಅಂದರೆ 21ನೇ ತಾರೀಕು ಆಗಸ್ಟ್ ಹಬ್ಬ ಮಾಡೋದಕ್ಕಾಗಿಲ್ಲ ಅಂತ ಅಂದರೆ ಮತ್ತೆ ಯಾವಾಗ ಮಾಡ್ಬೋದು ಅಂತ ಅಂದರೆ 3ನೇ ಶ್ರಾವಣ ಶುಕ್ರವಾರ ದಿನದಲ್ಲೂ ಕೂಡ ನೀವು ಮಾಡ್ಕೊಳ್ಬೋದು. ಇನ್ನು ಆಷಾಢ ಮಾಸದಲ್ಲಿ ಉಪ್ಪಿನ ದೀಪ ಹಚ್ಬೋದಾ ಅಂತ ಕೇಳಿದ್ದೀರಾ. ಈ ದೀಪಾರಾಧನೆ ಬಗ್ಗೆ ಕೆಲವರಿಗೆ ಒಳ್ಳೆಯದಾಗಿದೆ, ಕೆಲವರಿಗೆ ಕೆಟ್ಟದಾಗಿದೆ ಅಂತ ಹೇಳ್ತಾರೆ. ಆದರೆ ನನಗಂತೂ ತುಂಬಾ ಒಳ್ಳೆಯದಾಗಿದೆ, ಇದಂತೂ ಸತ್ಯ, ನನಗಂತೂ ತುಂಬಾ ಒಳ್ಳೆಯದಾಗಿದೆ. ಅದಕ್ಕೋಸ್ಕರ ನಾನು ಆಲ್ರೆಡಿ ವಿಡಿಯೋ ಮಾಡಿ ಕೂಡ ಶೇರ್ ಮಾಡಿದ್ದೀನಿ. ದೀಪ ಹಚ್ಚಿ ಕೆಟ್ಟದಾಯ್ತು ಅಂತ ಅಂದರೆ ಹಾಗಾದರೆ ನಾವು ದೇವ್ರಿಗೆ ದೀಪ ಅನ್ನೋದೇ ಹಚ್ತಾ ಇರಲಿಲ್ಲ ಅಲ್ವಾ? ನೀವು ಕೂಡ ಒಂದ್ಸಲಿ ಯೋಚನೆ ಮಾಡಿ ನೋಡಿ. ನಂಬಿಕೆ ವಿಶ್ವಾಸ ಇಟ್ಬಿಟ್ಟು ಪೂಜೆ ಮಾಡಿದ್ರೆ, ಭಕ್ತಿಯಿಂದ ಪೂಜೆ ಮಾಡಿ, ನಿಮಗೂ ಕೂಡ ಒಳ್ಳೇದಾಗುತ್ತೆ ಅಂತ ಹೇಳ್ತೀನಿ. ನಾನು ಯಾರಿಗೂ ಕೂಡ ನಾನು ಫೋರ್ಸ್ ಮಾಡ್ತಾ ಇಲ್ಲ. ನಿಮ್ಮ ಅಭಿಪ್ರಾಯದ ಮೇಲೆ, ನಿಮ್ಮ ನಂಬಿಕೆ ಮೇಲೆ ಬಿಟ್ಟಿದ್ದು. ನನ್ನ ಅನುಭವದ ಪ್ರಕಾರ ಹೇಳಬೇಕು ಅಂದರೆ ಅಂದ್ಕೊಂಡಿರುವಂಥ ಅನುಕೂಲಗಳು ಕೂಡ ಆಗಿದೆ. ಕೆಲವರಿಗೆಲ್ಲ ಒಳ್ಳೇದಾಗಿದೆ, ಕೆಲವರಿಗೆಲ್ಲ ನೆಗೆಟಿವ್ ಎಕ್ಸ್ಪೀರಿಯನ್ಸ್ ಆಗಿದೆ. ಹಾಗಾಗಿ ಕೆಲವರು ಹಚ್ಬಾರ್ದು ಅಂತಾರೆ, ಕೆಲವರು ಹಚ್ಬೋದು ಅಂತಾರೆ. ಇದೆಲ್ಲ ನಿಮ್ಮ ನಂಬಿಕೆ ಮೇಲೆ ಬಿಟ್ಟಿದ್ದು. ನನಗಂತೂ ಯಾವುದೇ ವ್ರತ ಆಗಿರ್ಬೋದು, ಪೂಜೆ ಆಗಿರ್ಬೋದು, ಉಪವಾಸ ಆಗಿರ್ಬೋದು, ದೀಪಾರಾಧನೆಯೇ ಆಗಿರ್ಬೋದು, ಇಷ್ಟು ವರ್ಷ ನಾನು ಏನು ಮಾಡ್ಕೊಂಡು ಬಂದಿದ್ದೀನೋ ಅದರಿಂದ ಯಾವುದೇ ಥರ ನೆಗೆಟಿವ್ ಎಕ್ಸ್ಪೀರಿಯನ್ಸ್ ನನಗಂತೂ ಆಗಿಲ್ಲ. ಎಲ್ಲ ನನಗೆ ಆ ತಾಯಿ ನನಗೆ ಒಳ್ಳೆಯದೇ ಮಾಡಿಕೊಟ್ಟಿದ್ದಾರೆ. ವ್ರತ ಮುಗಿಯೋದೊಳಗಡೆ ನನ್ನ ಕೆಲಸ ಆಗಿರುವಂಥ ವ್ರತ ಯಾವುದು ಅಂತ ಅಂದರೆ ಒಂದು ಪದ್ಮಾವತಿ ವ್ರತ ಮತ್ತು ಇನ್ನೊಂದು ಉಪ್ಪಿನ ದೀಪಾರಾಧನೆ. ಈ ಎರಡು ಪೂಜೆಗಳು ವ್ರತ ಮುಗಿಯೋದೊಳಗಡೆ ಆ ಕೆಲಸ ನನಗೆ ಮಾಡಿಕೊಟ್ಟಿದೆ. ನಾನು ಇದಂತೂ ನನ್ನ ಸಾಯೋವರೆಗೂ ಮರೆಯೋದಿಲ್ಲ ಅಂತಲೇ ಹೇಳ್ತೀನಿ. ಆ ತಾಯಿ ಮಹಾಲಕ್ಷ್ಮಿ ನಾನು ಮಾಡಿರುವಂಥ ಪೂಜೆನ ಮೆಚ್ಚಿಕೊಂಡು ನನಗೆ ಒಳ್ಳೆಯದೇ ಮಾಡಿಕೊಟ್ಟಿದ್ದಾರೆ ವ್ರತ ಮುಗಿಯೋದೊಳಗಡೆ. ಇದಂತೂ ಸತ್ಯ. ಇನ್ನೊಂದು ಆಶ್ಚರ್ಯವಾದಂಥ ವಿಷಯ ಏನು ಅಂತ ಅಂದರೆ ಧನುರ್ಮಾಸದಲ್ಲೂ ಕೂಡ ನಾನು ಆ 1 ತಿಂಗಳು ನಾನು ಅರಳಿ ಮರನ ಸುತ್ತಾ ಇದ್ದೆ. ಹೆಣ್ಮಕ್ಳು ಅಂದಮೇಲೆ ಮಂತ್ಲಿ ಪ್ರಾಬ್ಲಮ್ ಅಂತೂ ಇದ್ದೇ ಇರುತ್ತೆ ಅಲ್ವಾ? ಆ 1 ತಿಂಗಳು ಅಂದರೆ ಧನುರ್ಮಾಸದಲ್ಲಿ ಆ 1 ತಿಂಗಳು ಹಳ್ಳಿ ಕಟ್ಟೆ ನಾನು ಏನು ಸುತ್ತಾ ಇದ್ನೋ, ಒಂದು ದಿನನೂ ಕೂಡ ಮಿಸ್ ಆಗ್ದಂಗೆ ಆ ದೇವರು ನನ್ನ ಸೇವೆನ ಸ್ವೀಕರಿಸಿದ್ದಾರೆ. ಧನುರ್ಮಾಸ ಮುಗ್ದಿದ್ದಾದ್ಮೇಲೆ ನಾನು ಡೇಟ್ ಆಗಿದ್ದು, ಆ ಒಂದು ಪವಾಡ ನಡೀತು. ಇದೆಲ್ಲ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಎಲ್ಲದಕ್ಕೂ ನಮಗೆ ಆ ಒಂದು ವ್ರತ ಆಗಿರ್ಬೋದು, ಪೂಜೆ ಆಗಿರ್ಬೋದು, ದೀಪಾರಾಧನೆ ಆಗಿರ್ಬೋದು, ಮೊದಲು ನಮಗೆ ನಂಬಿಕೆ ಇರಬೇಕು, ವಿಶ್ವಾಸ ಇರಬೇಕು, ಭಕ್ತಿ ಇರಬೇಕು. ಈ 3 ಇದ್ರೇ ನಮಗೆ ಫಲ ಸಿಗೋವಂಥದ್ದು. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಇವಾಗ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಬಂದರೆ ಯಾವ ಬಣ್ಣದ ಸೀರೆನ ತೊಗೋಬೇಕು ಅಂದರೆ, ನೀವು ಯಾವುದೇ ಬಣ್ಣದ ಸೀರೆ ತೊಗೊಂಡ್ರೂ ಕೂಡ ಬಾರ್ಡರ್ ಸೀರೆ ತೊಗೊಳ್ಳಿ. ಡೇಟ್ ಪ್ರಕಾರ 21ನೇ ತಾರೀಕು ಬರುತ್ತೆ. 2+1 3 ಆಗುತ್ತೆ. ಸಂಖ್ಯಾಶಾಸ್ತ್ರದ ಪ್ರಕಾರ 3 ಆಗುತ್ತೆ. ಇದು ಬಂದು ಗುರುಗಳ ನಂಬರು, ಗುರುತತ್ವ ಇರುವಂಥ ನಂಬರು. ಹಂಗಾಗಿ ಯೆಲ್ಲೋ ಅಥವಾ ಆರೆಂಜು, ಮ್ಯಾಂಗೋ ಯೆಲ್ಲೋ, ಗೋಲ್ಡನ್ ಯೆಲ್ಲೋ ಈ ಥರ ತೊಗೋಬೋದು. ಲೈಟ್ ಆದರೂ ಸರಿ, ಡಾರ್ಕ್ ಆದರೂ ಸರಿ. ಆರೆಂಜ್ ಕಲರು ಅನುರಾಧ ನಕ್ಷತ್ರ ಇರೋದ್ರಿಂದ ಈ ಅನುರಾಧ ನಕ್ಷತ್ರ ಡಾರ್ಕನ್ನು ರೆಪ್ರೆಸೆಂಟ್ ಮಾಡುತ್ತೆ. ಹಂಗಾಗಿ ಡಾರ್ಕ್ ಬ್ಲೂ, ಡಾರ್ಕ್ ಬ್ರೌನು ಇದು. ಈ ವರ್ಷ ಯೆಲ್ಲೋ ಆರೆಂಜು, ಮೆರೂನು ಈ ಕಾಂಬಿನೇಷನ್ ಅಲ್ಲಿ ನೀವು ಸೀರೆನ ತಗೋಬಹುದು. ಆದಷ್ಟು ಲೈಟ್ ಕಲರ್ಸ್ ನ ನೋಡಿ ತಗೊಳ್ಳಿ. ಈಗ ಸ್ಯಾರಿ ಲೈಟ್ ಕಲರ್ ಇತ್ತು ಅಂದ್ರೆ ಬಾರ್ಡರ್ ಡಾರ್ಕ್ ಕಲರ್ ಇರಬೇಕು. ಈ ರೀತಿ ನೋಡಿ ತಗೊಳ್ಳಿ. ಈ ಒಂದು ಕಾಂಬಿನೇಷನ್ ಅಲ್ಲಿ ತಗೋಬಹುದು. ಲೈಟ್ ಯೆಲ್ಲೋ, ಲೈಟ್ ಆರೆಂಜು, ಯೆಲ್ಲೋ ಸ್ಯಾರಿಗೆ ಮೆರೂನ್ ಬಾರ್ಡರ್ ಇರುತ್ತಲ್ವಾ, ಆ ಕಾಂಬಿನೇಷನ್ ಅಲ್ಲಿ ನೀವು ತಗೋಬಹುದು. ಒಟ್ಟಿನಲ್ಲಿ ಈ ಬಣ್ಣದ್ದು ನೀವು ಯಾವ ಸ್ಯಾರಿ ಆದ್ರೂ ತಗೋಬಹುದು. ಯೆಲ್ಲೋ, ಆರೆಂಜು, ಬ್ಲೂ ಮತ್ತು ಮರೂನು. ಇನ್ನು ಈ ಕಲರ್ಸ್ನ ಬಿಟ್ಟರೆ ಮಹಾಲಕ್ಷ್ಮಿ ಅಂದಮೇಲೆ ಸಾಮಾನ್ಯವಾಗಿ ಯೆಲ್ಲೋ, ಆರೆಂಜು, ಬ್ಲೂ ಮತ್ತು ಮರೂನು. ಇನ್ನು ಈ ಕಲರ್ಸ್ನ ಬಿಟ್ಟರೆ ಮಹಾಲಕ್ಷ್ಮಿ ಅಂದಮೇಲೆ ಸಾಮಾನ್ಯವಾಗಿ ಹಸಿರು ಬಣ್ಣ, ಹಳದಿ ಬಣ್ಣ, ಲೈಟ್ ರೆಡ್ ಕಲರು, ಡಾರ್ಕ್ ರೆಡ್ಡು ಈ ಒಂದು ಕಾಂಬಿನೇಷನಲ್ಲೂ ಕೂಡ ನೀವು ತಗೋಬೋದು. ಈ ವರ್ಷದ ಬಣ್ಣ ನಾ ಆಗಲೇ ಹೇಳ್ದಂಗೆ ಯೆಲ್ಲೋ, ಆರೆಂಜು, ಬ್ಲೂ ಮತ್ತು ಮರೂನು ಈ ಕಾಂಬಿನೇಷನಲ್ಲಿ ತಗೊಳ್ಳಿ. ವರಮಹಾಲಕ್ಷ್ಮಿ ಹಬ್ಬದ ಪೂಜಾ ಸಾಮಗ್ರಿಗಳು ಏನೆಲ್ಲ ತಗೋಬೇಕು, ಪೂಜೆ ಹೇಗೆ, ಕಲಶ ಯಾವ ರೀತಿ ಇಡಬೇಕು, ಮಡ್ಲಕ್ಕಿ ಯಾವ ರೀತಿ ಕಟ್ಟಬೇಕು, ಎಷ್ಟು ತಟ್ಟೆನ ಜೋಡಿಸ್ಬೇಕು, ಏನೆಲ್ಲ ನೈವೇದ್ಯ ಮಾಡಬೇಕು ಅಂತ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈ ಒಂದು ಉಪಯುಕ್ತ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ಯಾಕಂದರೆ ನೀವು ಮಾಡೋ ಒಂದು ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಸಣ್ಣ ಚಾನಲ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ. ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವಿಡಿಯೋದೊಂದಿಗೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸರ್ವೇ ಜನ ಸುಖಿನೋ ಭವಂತು.